16 ವರ್ಷಗಳ ಮಾನಸಿಕ ಅಸ್ವಸ್ಥತೆಯ ಬಳಿಕ ಕದೀರ್ ಪಾಷಾ ರವರು ಖಾಸಗಿ ಆಸ್ಪತ್ರೆಗಳ ಖರ್ಚಿನಿಂದ ಬೇಸತ್ತಿದ್ದವರು. ಹೈದರಾಬಾದ್, ಸೋಲಾಪುರ್ ಎಲ್ಲಿ ಸಿಕ್ಕಲ್ಲಿ ತೋರಿಸೋದು, ದವಾಖಾನೆ ತೋರಿಸೋದು, ಎಲ್ಲಿ ಭೀ ಏನಪ್ಪ ಅಂತಂದ್ರೆ ಇದಕ್ಕೆ ನಾವು ಆ ಕಡೆ ಈ ಕಡೆ ಒಡ್ಡಾಡೋದು ಬಹುರಾನ ಇತ್ತು ನಮ್ಗೆ 4 ವರ್ಷ. ಆರ್ಬಿಟ್ ಸಂಸ್ಥೆಯಿಂದ ಪಡೆದ ಮಾರ್ಗದರ್ಶನ, ಆಪ್ತ ಸಮಾಲೋಚನೆ ಮತ್ತು ಸರ್ಕಾರಿ ಆಸ್ಪತ್ರೆಯಿಂದ ಉಚಿತ ಚಿಕಿತ್ಸೆ ಅವರ ಜೀವನವನ್ನು ಪುನಃ ರೂಪಿಸಿತು. ಇಂದು ಅವರು ತಮ್ಮ ಸ್ವಯಂ ಜೀವನವನ್ನು ರೂಪಿಸಿಕೊಂಡು ಸ್ವಯಂ ಜೀವನಕ್ಕಾಗಿ ಸಂಸ್ಥೆ ನೀಡಿದ 2 ಕುರಿಮರಿಗಳನ್ನು ನೋಡಿಕೊಳ್ಳುತ್ತಿದ್ದಾರೆ. ಆರ್ಬಿಟ್ ಸಂಸ್ಥೆಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ವ್ಯಕ್ತಪಡಿಸಿದ್ದಾರೆ. ನಮ್ಮ ಹೆಸರು ಖಾಜನ್ಯ. ನಮ್ಮ ಮಗನಾದ ಖದೀರ್ ಪಾಷಾ ಪುರಗಾಂವ್. ಇವನು PUC ಸೆಕೆಂಡ್ ಇಯರ್ ಸೈನ್ಸ್ ಓದಿ ಪಾಸ್ ಆಗಿ ಫಸ್ಟ್ ಕ್ಲಾಸ್. ಇವನಿಗೆ ಸೀಟ್ ಸಿಕ್ತು ಸಿವಿಲ್ ಇಂಜಿನಿಯರ್. 3 ತಿಂಗಳ ಭಾಲ್ಕಿ ಶಾಲಿಗೆ ಹೋಗಿ ಏನಪ್ಪ ಇಂಜಿನಿಯರ್ ಖಂಡ್ರೆ ಸಾಬರ್ದು ಅದು ಏನೋ ಅಂತಂದ್ರೆ ಹುಚ್ಚಾಗಿ ಅವ ದೇಶದ ಮೇಲೆ ಹೋಗಿ ಒಳ್ಳಾಡಿ ಆ ಕಡೆ ಈ ಕಡೆ ಹುಡುಕಿ ಅವನಿಗೇನಪ್ಪ ಅಂತಂದ್ರೆ ನಾವು ತಂದು ಹೈದರಾಬಾದ್, ಸೋಲಾಪುರ್ ಎಲ್ಲಿ ಸಿಕ್ಕಲ್ಲಿ ತೋರಿಸೋದು, ದವಾಖಾನೆ ತೋರಿಸೋದು, ಎಲ್ಲಿ ಭೀ ಏನಪ್ಪ ಅಂತಂದ್ರೆ ಇದಕ್ಕೆ ನಾವು ಆ ಕಡೆ ಈ ಕಡೆ ಒಡ್ಡಾಡೋದು ಬಹುರಾನ ಇತ್ತು ನಮ್ಗೆ. 4 ವರ್ಷ ಬಹುರಾನ್ ಇದ್ದೆವು. ಅಲ್ಲೇನು ಹುಮ್ನಾದ್ ಬಂದೆವು. ಹುಮ್ನಾದಾಗ ವಿಸಿಟ್ ಆಗ್ತಿಲ್ಕೆ ಆರ್ಬಿಟ್ದವ್ರು ನಮ್ಗೆ ಗೊತ್ತಿರೋದು. ಅವಾಗಿಂದ ಹಿಡ್ದು ಏನಪ್ಪ ಅಂದ್ರೆ ತಪ್ಲಾರ್ದಂಗೆ ಗೋಲಿ ನಮ್ಗೆ ಒಂದು ವಾರ ತಪ್ಪದ್ರು ಭೀ ನಮ್ಗೆ ಗೋಲಿ ಏನಪ್ಪ ಅಂತಂದ್ರೆ ಆರ್ಬಿಟ್ದವ್ರು ಅವ್ರು ಖುದ್ದಾಗಿ ನಮ್ಗೆ ಇಸ್ಕೊಡ್ತಾರ. ಅದು ಗೋಲಿ ತಿನ್ನಿಸಿ ಮತ್ತು ಈಗ ಸ್ವಲ್ಪ ಅವಾಗಿಂದ ಹಿಡಿದು ಸ್ವಲ್ಪ ಆರಾಮ ಆಗ್ಯದ. 5 ವರ್ಷ ಆಯಿತು ಆರ್ಬಿಟ್ದವ್ರು ನಮ್ಗೆ ವಿಸಿಟ್ ಕೊಟ್ಟು ಆಗ್ಯದ. 2 ಕುರಿ ಕೊಟ್ಟರು ನಮ್ಮ ಮಗನಿಗೆ. ಕೊರಿಯೋದು ಮೈಸಲತ್ತಾನ ಈ ಚೆನ್ನಾಗನ ಈಗ ಆರಾಮಾಗ್ಯದ. ಮೊದಲಿನ ಗತಿ ಇಲ್ಲ. ಬಾರಣಿ ಕಮ್ಮಿ ಆಗ್ಯದ, ಚಾರಣಿ ಅದ ಸ್ವಲ್ಪ ಅದ ಇವನಿಗೆ. ಅದಿಷ್ಟು ಸ್ವಲ್ಪ ಅಂತಂದ್ರೆ ನೆನಪಿ ಶಕ್ತಿ ಇನ್ನೊಂದು ಸ್ವಲ್ಪ ಬರ್ಬೇಕು ಇವನಿಗೆ. ಅದಿಷ್ಟು ಬಂತಂದ್ರೆ ಸುಧಾರಿಸ್ತಾನ. ಇಷ್ಟೇ ಆರ್ಬಿಟ್ದವ್ರಿಗೆ ಎಲ್ಲರಿಗೆ ಏನು ಗೋಲಿಯನ್ನು ವಿಸಿಟ್ ಮನೆಗೆ ಬಂದು ಗೋಲಿ ತಿಲ್ಲತ್ತೀರ ಅಂತೇಳಿ ಏನು ಕೇಳ್ತಾರ ಅವರಿಗೆಲ್ಲ ಸರಿಯಾಗಿ ಧನ್ಯವಾದ. ಇಷ್ಟು.